Hello friends, welcome to FK Math classes. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಲಾಭ ಮತ್ತು ನಷ್ಟದ ಮೇಲಿನ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡೋಣ. ಇವಾಗ ಬನ್ನಿ ಫಸ್ಟ್ ಪ್ರಾಬ್ಲಮ್ ಏನದ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಏನದ ನೋಡ್ರಿ. A watch is sold for 720 at a profit of 20%. What is the cost price? ಕ್ವೆಶ್ಚನ್ ಒಳಗೆ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಒಂದು ವಾಚ್ ನ ಅವರು ಸೇಲ್ ಮಾಡ್ತಾರೆ ಎಷ್ಟಕ್ಕ 720. ಅಷ್ಟು ಸೇಲ್ ಮಾಡಿ ಅವ್ರಿಗೆ ಎಷ್ಟು ಪ್ರಾಫಿಟ್ ಆಗ್ತದೆ 20% ಪ್ರಾಫಿಟ್ ಆಗ್ತದೆ. ಮತ್ತು ನಮ್ಗೆ ಏನು ಕಂಡಿಡಿ ಅಂತ ಕೇಳಿದಾರೆ ಅವರು ಅದರ ಕಾಸ್ಟ್ ಪ್ರೈಸ್ ಅಂದ್ರೆ ಅದನ್ನ ಎಷ್ಟು ಕೊಟ್ಟು ಅಮೌಂಟ್ ಕೊಟ್ಟು ಆ ವಾಚ್ನ ಖರೀದಿ ಮಾಡಿರ್ತಾರಲ್ಲ ಅದರ ಬೆಲೆ ನಮಗೆ ಕಂಡಿಡಿ ಅಂತ ಹೇಳಿದಾರೆ. ಇವಾಗ ನಮಗೆ ಏನು ಕೊಟ್ಟಾರೋ ಅದನ್ನ ಎಷ್ಟಕ್ಕೆ ಸೇಲ್ ಮಾಡಿದಾರೆ ಅವರು SP = 720. ಅದೇ ರೀತಿ ಮತ್ತೆ ಪ್ರಾಫಿಟ್ ಎಷ್ಟಾಗಿದೆ ಅವ್ರಿಗೆ 20% ಪ್ರಾಫಿಟ್ ಆಗಿದೆ. ಅದೇ ರೀತಿ ನಮ್ಗೆ ಏನು ಕಂಡಿಡಿ ಅಂತ ಹೇಳಿದಾರೆ ಕಾಸ್ಟ್ ಪ್ರೈಸ್ CP ಕಂಡಿಡಿ ಅಂತ ಹೇಳಿದಾರೆ. ಈ ಪ್ರಾಫಿಟ್ ಅನ್ನ ನಾವು ಈ ತರನು ಬರ್ಕೋಬಹುದು. ಯಾವ್ದು 20% ಅದ ಅಂದ್ರೆ 20 / 100 ಪರ್ಸೆಂಟೇಜ್ ಅಂದ್ರೆ 1 / 100. ಅದೇ ರೀತಿ 21 25. ಇವಾಗ ಇದು ಪ್ರಾಫಿಟ್ ಅದಲ್ಲ. ಪ್ರಾಫಿಟ್ ಅಂದ್ರೆ ಇವೆರಡನ್ನು ಇದು ಪ್ಲಸ್ ಮಾಡಿದ್ರೆ ಇದು ಎಷ್ಟು ಜಾಸ್ತಿ ಅದ ಅಂದ್ರೆ 6 / 5 ಆಗ್ತದೆ. ಇವಾಗ ನಮ್ಗೆ ಏನು ಕಂಡಿಡಿ ಅಂತ ಹೇಳಿದಾರೆ ಕಾಸ್ಟ್ ಪ್ರೈಸ್ ಇಂಟು ಪ್ರಾಫಿಟ್ = SP. ಇವಾಗ CP ಗೊತ್ತಿಲ್ಲ X ಇಂಟು ಪ್ರಾಫಿಟ್ ಎಷ್ಟದ 6/5 = SP ಎಷ್ಟದ 720. ಅದೇ ರೀತಿ X = 720 into 5 divided by 6. 6 1s 1 carry with 12. 6 2s 120 into 5. X = 120 into 5 ಎಷ್ಟಾಗ್ತದೆ 12 5s 60 plus ಇದೊಂದು 0. CP = 600. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಏನದ ನೋಡೋಣ ಬನ್ನಿ. ಇವಾಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. A mobile is sold for 9600 at a profit of 20%. What is the cost price ಅಂತ ಅವಾಗಲೇ ಇತ್ತಲ್ಲ ಸೇಮ್ ಅದೇ ಕ್ವಶನ್ ಅದೇ ಸೇಮ್ ಸಾಲ್ವ್ ಮಾಡೋದು. ಏನು ಕೊಟ್ಟಿದ್ದಾರೆ A mobile is sold for 9600 at a profit of 20%. What is the cost price ಅಂತ ಕೇಳಿದಾರೆ. ಇವಾಗ ಏನು ಮಾಡಬೇಕಂದ್ರೆ SP ಕೊಟ್ಟಾರ, ನಮಗೆ ಪ್ರಾಫಿಟ್ ಕೊಟ್ಟಿದ್ದಾರೆ, ಆಮೇಲೆ SP ಎಷ್ಟು ಕೊಟ್ಟಿದ್ದಾರೆ SP = 9600 ಕೊಟ್ಟಿದ್ದಾರೆ, ಆಮೇಲೆ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ 20% ಕೊಟ್ಟಿದ್ದಾರೆ ಪ್ರಾಫಿಟು. ಅದೇ ರೀತಿ ನಮಗೆ CP ಕಂಡಿಡಿ ಅಂತ ಹೇಳಿದ್ದಾರೆ. ಇವಾಗ CP ಇಂಟು ಪ್ರಾಫಿಟ್ = SP. CP ಗೊತ್ತಿಲ್ಲ. X ಇಂಟು ಪ್ರಾಫಿಟ್ ಪರ್ಸೆಂಟೇಜ್ 20% ಅಂದರೆ 1/5 ಅಂದರೆ 20% ಅಂದರೆ ಇದನ್ನ ಯಾವ ಥರ ಫ್ರ್ಯಾಕ್ಷನ್ ಒಳಗೆ ಯಾವ ಥರ ಬರ್ಬೋದು ಅಂದರೆ 1/5. ಅದೇ ಪ್ರಾಫಿಟ್ ಅಂದರೆ 5 + 1 6 / 5 SP ಎಷ್ಟು ಕೊಡ್ತಾರೆ 9600. ಇವಾಗ X = 9600 into 5 divided by 6. 6 1s 3 with 6 6 36 1600 into 5. X = 1600 into 5 ಎಷ್ಟಾಗ್ತದೆ 8000 ಆಗ್ತದೆ. CP = 8000. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. A bag is sold for 800 at a loss of. ಇವಾಗ ಎರಡು ಕ್ವಶನ್ ಸಾಲ್ವ್ ಮಾಡಿದೆ. ಏನಿದು ಪ್ರಾಫಿಟ್ ಇದ್ದು, ಇವಾಗ ಏನದ ಲಾಸ್ ಆಗಿದೆ 20%. ಆಮೇಲೆ ನಮ್ಗೆ ಏನು ಕಂಡಿದ್ರೆ ವಾಪಸ್ ಮತ್ತೆ ಕಾಸ್ಟ್ ಪ್ರೈಸ್ ಕಂಡಿಡಿ ಅಂತಂದರೆ SP ಎಷ್ಟು ಕೊಟ್ಟಾರ 800. ಅದೇ ರೀತಿ ಲಾಸ್ ಎಷ್ಟು ಕೊಟ್ಟಿದ್ದಾರೆ 20% ಲಾಸ್ ಕೊಟ್ಟಿದ್ದಾರೆ. ಆಮೇಲೆ CP ಕಂಡಿಡಿ ಅಂತಂದಾರೆ ಕಂಡಿಡಿ ಅಂತ ಕೇಳಿದಾರ. ಇವಾಗ 20% ಅಂದರೆ ಫ್ರ್ಯಾಕ್ಷನ್ ಒಳಗೆ ಯಾವ ಥರ ಬರ್ಬೋದು 1/5 ಅಂದರೆ ಇದು ಲಾಸ್ ಪರ್ಸೆಂಟೇಜ್ ಅಲ್ಲ. ಲಾಸ್ ಒಳಗೆ ಏನಾಗ್ತದೆ ಇದು ಇವಾಗ ಏನು ಕೇಳ್ತಾರೆ CP ಇಂಟು
ಲಾಸ್ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಸಿ ಪಿ ಎಕ್ಸು ಇಂಟು ಲಾಸ್ ಎಷ್ಟದ ಅಂದರೆ 5 ಒಳಗೆ ಇವು ಎರಡರ ಡಿಫ್ರೆನ್ಸ್ ಎಷ್ಟಾಗ್ತದೆ 4 ಡಿವೈಡೆಡ್ ಬೈ 5 ಈಕ್ವಲ್ ಟು ಎಸ್ ಪಿ ಎಷ್ಟದ 800 ಅದ. ಆಗ ಎಕ್ಸ್ ಈಕ್ವಲ್ ಟು 800 ಇಂಟು 5 ಡಿವೈಡೆಡ್ ಬೈ 4 4 1 4 2 0 0 ಆಮೇಲೆ ಸಿ ಪಿ ಈಕ್ವಲ್ ಟು ಅಂದರೆ ಎಕ್ಸ್ ಅಂದರೆ ಸಿ ಪಿ ಈಕ್ವಲ್ ಟು ಎಷ್ಟಾಗ್ತದೆ 200 ಇಂಟು 5 ಎಷ್ಟಾಗ್ತದೆ 1000 ಸಿ ಪಿ ಎಷ್ಟು 1000. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಆಮೇಲೆ ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅ ಟ್ರೇಡರ್ ಮಾರ್ಕ್ಸ್ ಗೂಡ್ಸ್ ಎಟ್ 20% ಅಬವ್ ಕಾಸ್ಟ್ ಪ್ರೈಸ್. ಅ ಟ್ರೇಡರ್ ಮಾರ್ಕ್ಸ್ ಅಂದರೆ ಒಂದು ಟ್ರೇಡರ್ ಅಂದರು ಶಾಪ್ ಕೀಪರ್ ಅಂದರು ಅವರ ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ, ಒಂದು ಗೂಡ್ಸ್ ಅಂದರೆ ಒಂದು ಪ್ರಾಡಕ್ಟ್ನ ಏನು ಮಾಡಿರ್ತಾನೆ ಕಾಸ್ಟ್ ಪ್ರೈಸ್ ಅಂದರೆ ಒಂದು ಅಮೌಂಟಿಗೆ ಖರೀದಿ ಮಾಡ್ಕೊಂಡಿರ್ತಾನೆ 100 ರೂಪಾಯಿ ಕೊಟ್ಟು ಒಂದು ವಸ್ತುನ ಖರೀದಿ ಮಾಡಿರ್ತಾನೆ. ಅವನೇನು ಮಾಡ್ತಾನೆ ಅವನ ಅಂಗಡಿ ಒಳಗೆ ಮಾರ್ಕ್ ಪ್ರೈಸ್ನ ಏನು ಮಾಡ್ತಾನೆ 50% ಜಾಸ್ತಿ ಮಾಡ್ತಾನೆ ಕಾಸ್ಟ್ ಪ್ರೈಸ್ಗಿಂತ ಮಾಡಿ ಮತ್ತು ಅದಕ್ಕೆ ಏನು ಮಾಡ್ತಾನೆ 20% ಡಿಸ್ಕೌಂಟ್ ಕೊಟ್ಟು ಅದನ್ನ ಸೇಲ್ ಮಾಡೋಕೆ ಇಟ್ಟಿರ್ತಾನೆ. ಅವಾಗ ಅವನ್ಗೆ ಎಷ್ಟು ಪ್ರಾಫಿಟ್ ಆಗ್ತದೆ ಅದನ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ನಮ್ಗೆ ಏನು ಕೊಟ್ಟಿದ್ದಾರೆ ಅವರು ಎಂ ಪಿ ಕೊಟ್ಟಿದ್ದಾರೆ. ಎಂ ಪಿ ಅಂದರೆ ಮಾರ್ಕ್ ಪ್ರೈಸ್ ಎಷ್ಟದ 50% ಅಬವ್ ದಿ ಕಾಸ್ಟ್ ಪ್ರೈಸ್. ಇವಾಗ ನಾವು ಕಾಸ್ಟ್ ಪ್ರೈಸ್ ಅವ್ರು ಕೊಟ್ಟಿಲ್ಲ ಆದ್ರೂ ನಾವು ಕಾಸ್ಟ್ ಪ್ರೈಸ್ ಏನು ತೊಗೋಬೋದು 100 ಅಂತ ತೊಗೊಳ್ಳಿ. 100ಕ್ಕೆ 50% ಜಾಸ್ತಿ ಅಂದರೆ 150 ಎಂ ಪಿ ಆಯಿತು ಅಂದರೆ ಮಾರ್ಕ್ ಪ್ರೈಸ್ ಅಂತ. ಆಮೇಲೆ ಏನು ಮಾಡಿದ್ದಾರೆ ಇದಕ್ಕೆ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಅವರು 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನಮ್ಗೇನು ಕಂಡುಹಿಡಿ ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿ ಅಂತ ಹೇಳ್ತಾರೆ. ಇವಾಗ ಏನು ಮಾಡ್ಬೇಕು ನೋಡಿ, ಅಂದರೆ ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ ಎಂ ಪಿ 150 ಕೊಟ್ಟಿದ್ದಾರೆ. ಅದಕ್ಕೆ ಡಿಸ್ಕೌಂಟ್ 20% ಅಂದರೆ 80 ಡಿವೈಡೆಡ್ ಬೈ 100 0 0 ಈ 0 ಕ್ಯಾನ್ಸಲ್ 15 8 ಅಂದರೆ ಎಸ್ ಪಿ ಈಕ್ವಲ್ ಟು ಎಷ್ಟಾಗ್ತದೆ 120 ಎಸ್ ಪಿ ಈಕ್ವಲ್ ಟು 120. ಇವಾಗ ಸಿ ಪಿ ಮತ್ತು ಎಸ್ ಪಿದ ಡಿಫ್ರೆನ್ಸ್ ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ಹೆಂಗೆ ಕಂಡು ಹಿಡ್ತಾರೆ ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಇವಾಗ ಎರಡರ ಡಿಫ್ರೆನ್ಸ್ ಎಷ್ಟಾಗ್ತದೆ 20 100 ಮತ್ತು 120 ಅಂದರೆ 120 ಮೈನಸ್ 100 ಡಿವೈಡೆಡ್ ಬೈ 100 ಇಂಟು 100 ಕ್ಯಾನ್ಸಲ್ 20% ಪ್ರಾಫಿಟ್ ಆಗ್ತದೆ.